ಇಲ್ಲಿ ಡೆಪಾಸಿಟ್ ಮಾಡಿ ನಂತರ ಎಲ್ಲ ವಾದ ಪ್ರತಿವಾದವನ್ನು ಆಲೈಸಿ ಮುಂದಿನ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ತೀವಿ ಅಂತೇಳಿ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ. ಮತ್ತು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಯಾರು ಇವತ್ತು ಖುದ್ದಾಗಿ ಹಾಜರಾಗಬೇಕು ಅಂತ ಆದೇಶ ಇತ್ತು, ಅವರು ಮುಂದಿನ ದಿನದಲ್ಲೇ ಹಾಜರಾಗುವಂಥ ಇಲ್ಲ ಅಂಥೇಳಿ ಕೂಡ ಒಂದು ವಿನಾಯಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಚೀಫ್ ಸೆಕ್ರೆಟರಿ ಮತ್ತು BDI ಲ್ಯಾಂಡ್ ಎಕ್ವಿಷನ್ ಆಫೀಸರ್, ಸ್ಪೆಷಲ್ ಲ್ಯಾಂಡ್ ಎಕ್ವಿಷನ್ ಆಫೀಸರ್. ಸರ್, ಈಗ ಇಲ್ಲಿ ಗೊಂದಲ ಇರುವಂಥದ್ದು ಏನು ಅಂತಂದರೆ ಎರಡನೇ ಇದರ ಬಗ್ಗೆ ಅಂದರೆ 1217 ಚದರ ಮೀಟರ್ ಆಸ್ತಿ ಏನಿದೆ, ಜಾಗ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ TDRನ್ನು ನಾವು ಯಾರು ಅದರ ಹಕ್ಕುದಾರರಿದ್ದಾರೆ ಅವರಿಗೆ ಕೊಡಲಿಕ್ಕೆ ತಯಾರಿದ್ದೇವೆ. ಆದರೆ ಇದೆಲ್ಲವನ್ನು ಮುಂದಿನ ಆದೇಶಗಳೇನು ನ್ಯಾಯಾಲಯ ಒರಿಜಿನಲ್ ಅಪೀಲ್ಸಲ್ಲಿ ಮಾಡ್ತದೆ ಅದಕ್ಕೆ ಬದ್ಧವಾಗಿ ನಾವು ಕೊಡ್ತೀವಿ ಅಂತ ಹೇಳುವಂಥದ್ದು. ಮತ್ತು ವ್ಯಾಲ್ಯೂಯೇಷನ್ ಏನಿವತ್ತು ಸರ್ವೋಚ್ಚ ನ್ಯಾಯಾಲಯ ಫಿಕ್ಸ್ ಮಾಡಿದೆ ಅದು ಕೂಡ 96 ಆ್ಯಕ್ಟ್ ಕೆಳಗಡೆ ಇತ್ಯರ್ಥ ಆಗಬೇಕು ಅಂತ ಹೇಳುವಂಥ ನಮ್ಮ ವಾದಕ್ಕೆ ಯಾವುದೇ ರೀತಿಯಾದಂಥ ಪ್ರೆಜುಡಿಸ್ ಇಲ್ಲದೆ ನಾವು ಕೊಡ್ತಾಯಿದ್ದೀವಿ ಅಂತ ಹೇಳುವಂಥದ್ದು ನಮ್ಮ ವಾದ. ಅದರಿಂದ ಅದು ಅವ್ರಿಗೆ ಕೊಡ್ತೀವಿ, ಯಾರು ಹಕ್ಕುದಾರರಿದ್ದಾರೆ ಅವ್ರಿಗೆ ಕೊಡ್ಬೋದು ನ್ಯಾಯಾಲಯದ ಮೂಲಕ ಅಂತ ಹೇಳುವಂಥದ್ದು. ಆದರೆ ಉಳಿಕೆ ಏನಿದೆ ನಾವು ಬಳಕೆನೇ ಮಾಡಲಿಲ್ಲ, ನಾವು ಬಳಸಲಿಲ್ಲ, ಒಂದು ಇಂಚನ್ನು ಕೂಡ ನಾವು ಬಳಸಿಲ್ಲ ಅಂತ ಹೇಳುವಂಥದ್ದು ನಮ್ಮ ವಾದ. ಬಳಸದೇ ಇರುವಂಥ ಜಾಗಕ್ಕೆ ನಾವು TDR ಕೊಡಿ ಅಂತ ಹೇಳೋದು ಎಷ್ಟು ನ್ಯಾಯಸಮ್ಮತ? ಅದರಿಂದ ಅದನ್ನು ಆದರೆ ನ್ಯಾಯಾಲಯದ ಆದೇಶ ಇದೆ, ನಾವು ಪಾಲಿಸಬೇಕು ಅಂತ ರಾಜ್ಯ ಸರ್ಕಾರ ಆಗಿದ್ಮೇಲೆ. ಅದರಿಂದ ಆ TDRಗಳೇನಿದೆ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ಸ್ವಾಧೀನಕ್ಕೆ ಕೊಡ್ತೀವಿ, ಅವರೇ ಇಟ್ಕೋಬೇಕು ಅದನ್ನು. ಹಕ್ಕುದಾರರು ಯಾರು ಇವತ್ತು ವಾದವನ್ನು ಮಾಡ್ತಾಯಿದ್ದಾರೆ ಅವ್ರ ಕೈಯಲ್ಲಿ ಕೊಡೋಂಗಿಲ್ಲ ಅಂತ ಹೇಳುವಂಥದ್ದನ್ನು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಆಯಿತು, ನೀವು ಇದನ್ನು ಡೆಪಾಸಿಟ್ ಮಾಡಿ 10 ದಿವಸದೊಳಗಡೆ ಮತ್ತೆ ತಮ್ಮೆಲ್ಲ ವಾದಗಳನ್ನು ನಾವು ಆಲೈಸ್ತೀವಿ ಅಂತ ಹೇಳುವಂಥ ಆದೇಶವನ್ನು ಹೊರಡಿಸಿದ್ದಾರೆ. 3,000 ಚಿಲ್ಲರೆ ಕೋಟಿನ ಈಗ ಡೆಪಾಸಿಟ್ ಮಾಡಬೇಕು. 3,000 ಚಿಲ್ಲರೆ ಕೋಟಿ TDRನ್ನು ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕು. ಇಲ್ಲ, ಈಗ ಆದೇಶ ಏನು ಕೊಟ್ಟಿದ್ರು ಅಂದರೆ TDR ಸರ್ಟಿಫಿಕೇಟ್ನ ಹಕ್ಕುದಾರರಿಗೆ ಕೊಟ್ಬಿಡಿ ಅಂತೇಳಿ ಹೇಳಿದರು, ಆದೇಶ ಮಾಡಿ. ಅದರಿಂದ ಆ ಆದೇಶದಿಂದ ಹೊರಬರಲಿಕ್ಕೋಸ್ಕರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಾವು ಈ ಜಮೀನನ್ನು ನಾವು ಬಳಸಲಿಲ್ಲ, ಬಳಕೆ ಆಗದಿರೋದಕ್ಕೆ ಕೊಡುವಂಥ ಪ್ರಶ್ನೆ ಇಲ್ಲ ಅಂಥೇಳಿ ಆದೇಶವನ್ನು ಹೊರಡಿಸಿದ್ದೀವಿ. ಅದು ಕೂಡ ಕೋರ್ಟ್ ಮುಂದೆ ಇನ್ನೂ ಅದು ಇತ್ಯರ್ಥ ಆಗಬೇಕು. ಸೊ ಈ ಸುಗ್ರೀವಾಜ್ಞೆ ಮತ್ತು ಅದರ ಅಡಿಯಲ್ಲಿ ಮಾಡಿರುವಂಥ ಆದೇಶ ಕೂಡ ಇನ್ನೂ ಇತ್ಯರ್ಥ ಆಗಬೇಕು. ಅದರಿಂದ ಅದೆಲ್ಲವನ್ನು ಇತ್ಯರ್ಥ ಮಾಡಿಯೇ ಈ TDR ಡೆಪಾಸಿಟ್ನಲ್ಲಿರೋದ್ರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ತದೆ. ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮದು ಸರ್ಕಾರದ ಏನು ಒಂದು ಆತಂಕ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಪ್ರಮಾಣದ ಹಣದಲ್ಲಿ ಯೋಜನೆಯನ್ನು ರೂಪಿಸುವಂಥದ್ದು ಅವಶ್ಯಕತೆ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗ್ತದೆ ಅಂತ ಹೇಳೋದು ಒಂದು. ಎರಡನೇದು, ಇದನ್ನು ಕೊಟ್ಟು ನಾಳೆ ನಾವು ಈ ಪ್ರಕರಣದಲ್ಲಿ ಗೆಲುವು ಸಾಧಿಸ್ತೀವೋ ಸೋಲು ಸಾಧಿಸ್ತೀವೋ ಆದರೂ ಕೂಡ ಇದನ್ನು ವಾಪಸ್ ಬರಲ್ವಲ್ಲ, ಇದನ್ನು ವಾಪಸ್ ಹೇಗೆ ಪಡ್ಕೊಳೋಕ್ಕಾಗುತ್ತೆ? ಸಾಧ್ಯ. ಅವ್ರಿಗೆ ಕೊಟ್ಟರೆ ಈ ನ್ಯಾಯಾಲಯದಲ್ಲಿ ಡೆಪಾಸಿಟ್ ಇದ್ದು ಕೊನೆಗೆ ಇದು ಇತ್ಯರ್ಥ ಆದರೆ ಆಗ ಎಲ್ಲವೂ ಕೂಡ ಸುಗಮವಾಗ್ತದೆ. ಅದು ಇವತ್ತು ನ್ಯಾಯಾಲಯ ಒಳ್ಳೆಯ ಆದೇಶವನ್ನು ಹೊರಡಿಸಿದೆ. ನಾವು ಮಾರ್ಚ್ 20ನೇ ತಾರೀಕಿಗೆ ಇದನ್ನು ಮತ್ತೆ ವಾದವನ್ನು ಮಂಡಿಸ್ಲಿಕ್ಕೆ ಅವಕಾಶ ಇದೆ. ಇವತ್ತು ಎಲ್ಲ ಅಫಿಡೇವಿಟ್ಗಳನ್ನು ಹಾಕಿ ಮತ್ತು ವಾದವನ್ನು ಮಾಡ್ತೀವಿ. ಇಲ್ಲಿ ಡೆಪಾಸಿಟ್ ಮಾಡಿ ನಂತರ ಎಲ್ಲ ವಾದ ಪ್ರತಿವಾದವನ್ನು ಆಲೈಸಿ ಮುಂದಿನ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ತೀವಿ ಅಂಥೇಳಿ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ. ಮತ್ತು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಯಾರು ಇವತ್ತು ಖುದ್ದಾಗಿ ಹಾಜರಾಗಬೇಕು ಅಂತ ಆದೇಶ ಇತ್ತು, ಅವರು ಮುಂದಿನ ದಿನದಲ್ಲೇ ಹಾಜರಾಗುವಂಥ ಇಲ್ಲ ಅಂಥೇಳಿ ಕೂಡ ಒಂದು ವಿನಾಯಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಚೀಫ್ ಸೆಕ್ರೆಟರಿ ಮತ್ತು BDI ಲ್ಯಾಂಡ್ ಎಕ್ವಿಷನ್ ಆಫೀಸರ್, ಸ್ಪೆಷಲ್ ಲ್ಯಾಂಡ್ ಎಕ್ವಿಷನ್ ಆಫೀಸರ್. ಸರ್, ಈಗ ಇಲ್ಲಿ ಗೊಂದಲ ಇರುವಂಥದ್ದು ಏನು ಅಂತಂದರೆ ಎರಡನೇ ಇದರ ಬಗ್ಗೆ ಅಂದರೆ 1217 ಚದರ ಮೀಟರ್ ಆಸ್ತಿ ಏನಿದೆ, ಜಾಗ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ TDRನ್ನು ನಾವು ಯಾರು ಅದರ ಹಕ್ಕುದಾರರಿದ್ದಾರೆ ಅವರಿಗೆ ಕೊಡಲಿಕ್ಕೆ ತಯಾರಿದ್ದೇವೆ. ಆದರೆ ಇದೆಲ್ಲವನ್ನು ಮುಂದಿನ ಆದೇಶಗಳೇನು ನ್ಯಾಯಾಲಯ ಒರಿಜಿನಲ್ ಅಪೀಲ್ಸಲ್ಲಿ ಮಾಡ್ತದೆ ಅದಕ್ಕೆ ಬದ್ಧವಾಗಿ ನಾವು ಕೊಡ್ತೀವಿ ಅಂತ ಹೇಳುವಂಥದ್ದು. ಮತ್ತು ವ್ಯಾಲ್ಯೂಯೇಷನ್ ಏನಿವತ್ತು ಸರ್ವೋಚ್ಚ ನ್ಯಾಯಾಲಯ ಫಿಕ್ಸ್ ಮಾಡಿದೆ ಅದು ಕೂಡ 96 ಆ್ಯಕ್ಟ್ ಕೆಳಗಡೆ ಇತ್ಯರ್ಥ ಆಗಬೇಕು ಅಂತ ಹೇಳುವಂಥ ನಮ್ಮ ವಾದಕ್ಕೆ
ಯಾವುದೇ ರೀತಿಯಾದಂಥ ಪ್ರೆಜುಡಿಸ್ ಇಲ್ಲದೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ನಮ್ಮ ವಾದ. ಅದರಿಂದ ಅದು ಅವ್ರಿಗೆ ಕೊಡ್ತೀವಿ, ಯಾರು ಹಕ್ಕದಾರರಿದ್ದಾರೆ ಅವ್ರಿಗೆ ಕೊಡ್ಬೋದು ನ್ಯಾಯಾಲಯದ ಮೂಲಕ ಅಂತ ಹೇಳುವಂಥದ್ದು. ಆದರೆ ಉಳಿಕೆ ಏನಿದೆ ನಾವು ಬಳಕೆನೇ ಮಾಡಲಿಲ್ಲ, ನಾವು ಬಳಸಲಿಲ್ಲ, ಒಂದು ಇಂಚನ್ನು ಕೂಡ ನಾವು ಬಳಸಿಲ್ಲ ಅಂತ ಹೇಳುವಂಥದ್ದು ನಮ್ಮ ವಾದ. ಬಳಸದೇ ಇರುವಂಥ ಜಾಗಕ್ಕೆ ನಾವು TDR ಕೊಡಿ ಅಂತ ಹೇಳೋದು ಎಷ್ಟು ನ್ಯಾಯಸಮ್ಮತ? ಅದರಿಂದ ಅದನ್ನು ಆದರೆ ನ್ಯಾಯಾಲಯದ ಆದೇಶ ಇದೆ, ನಾವು ಪಾಲಿಸಬೇಕು ಅಂತ ರಾಜ್ಯ ಸರ್ಕಾರ ಆಗಿದ್ಮೇಲೆ. ಅದರಿಂದ ಆ TDRಗಳೇನಿದೆ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ಸ್ವಾಧೀನಕ್ಕೆ ಕೊಡ್ತೀವಿ, ಅವರೇ ಇಟ್ಕೋಬೇಕು ಅದನ್ನು. ಹಕ್ಕುದಾರರು ಯಾರು ಇವತ್ತು ವಾದವನ್ನು ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಕೊಡೋಂಗಿಲ್ಲ ಅಂತ ಹೇಳುವಂಥದ್ದನ್ನು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಆಯಿತು, ನೀವು ಇದನ್ನು ಡೆಪಾಸಿಟ್ ಮಾಡಿ 10 ದಿವಸದೊಳಗಡೆ, ಮತ್ತೆ ತಮ್ಮೆಲ್ಲ ವಾದಗಳನ್ನು ನಾವು ಆಲೈಸ್ತೀವಿ ಅಂತ ಹೇಳುವಂಥ ಆದೇಶವನ್ನು ಹೊರಡಿಸಿದ್ದಾರೆ. 3,000 ಚಿಲ್ಲರೆ ಕೋಟಿನ ಈಗ ಡೆಪಾಸಿಟ್ ಮಾಡಬೇಕು. 3,000 ಚಿಲ್ಲರೆ ಕೋಟಿ TDRನ್ನು ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕು. ಇಲ್ಲ, ಈಗ ಆದೇಶ ಏನು ಕೊಟ್ಟಿದ್ರು ಅಂದರೆ TDR ಸರ್ಟಿಫಿಕೇಟ್ನ ಹಕ್ಕುದಾರರಿಗೆ ಕೊಟ್ಬಿಡಿ ಅಂತೇಳಿ ಹೇಳಿದರು, ಆದೇಶ ಮಾಡಿ. ಅದರಿಂದ ಆ ಆದೇಶದಿಂದ ಹೊರಬರಲಿಕ್ಕೋಸ್ಕರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಾವು ಈ ಜಮೀನನ್ನು ನಾವು ಬಳಸಲಿಲ್ಲ, ಬಳಕೆ ಆಗದಿರೋದಕ್ಕೆ ಕೊಡುವಂಥ ಪ್ರಶ್ನೆ ಇಲ್ಲ ಅಂತೇಳಿ ಆದೇಶವನ್ನು ಹೊರಡಿಸಿದ್ದೀವಿ. ಅದು ಕೂಡ ಕೋರ್ಟ್ ಮುಂದೆ ಇನ್ನೂ ಅದು ಇತ್ಯರ್ಥ ಆಗಬೇಕು. ಸೊ ಈ ಸುಗ್ರೀವಾಜ್ಞೆ ಮತ್ತು ಅದರ ಅಡಿಯಲ್ಲಿ ಮಾಡಿರುವಂಥ ಆದೇಶ ಕೂಡ ಇನ್ನೂ ಇತ್ಯರ್ಥ ಆಗಬೇಕು. ಅದರಿಂದ ಅದೆಲ್ಲವನ್ನು ಇತ್ಯರ್ಥ ಮಾಡಿಯೇ ಈ TDR ಡೆಪಾಸಿಟ್ಲಿರೋದ್ರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ತದೆ. ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮದು ಸರ್ಕಾರದ ಏನು ಒಂದು ಆತಂಕ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಪ್ರಮಾಣದ ಹಣದಲ್ಲಿ ಯೋಜನೆಯನ್ನು ರೂಪಿಸುವಂಥದ್ದು ಅವಶ್ಯಕತೆ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗ್ತದೆ ಅಂತ ಹೇಳೋದು ಒಂದು. ಎರಡನೇದು, ಇದನ್ನು ಕೊಟ್ಟು ನಾಳೆ ನಾವು ಈ ಪ್ರಕರಣದಲ್ಲಿ ಗೆಲುವು ಸಾಧಿಸ್ತೀವೋ ಸೋಲು ಸಾಧಿಸ್ತೀವೋ ಆದರೂ ಕೂಡ ಇದನ್ನು ವಾಪಸ್ ಬರಲ್ವಲ್ಲ, ಇದನ್ನು ವಾಪಸ್ಸು ಹೇಗೆ ಪಡ್ಕೊಳೋಕ್ಕಾಗುತ್ತೆ? ಸಾಧ್ಯ. ಅವ್ರಿಗೆ ಕೊಟ್ಟರೆ ಈ ನ್ಯಾಯಾಲಯದಲ್ಲಿ ಡೆಪಾಸಿಟ್ ಇದ್ದು ಕೊನೆಗೆ ಇದು ಇತ್ಯರ್ಥ ಆದರೆ ಆಗ ಎಲ್ಲವೂ ಕೂಡ ಸುಗಮವಾಗ್ತದೆ. ಅದು ಇವತ್ತು ನ್ಯಾಯಾಲಯ ಒಳ್ಳೆಯ ಆದೇಶವನ್ನು ಹೊರಡಿಸಿದೆ. ನಾವು ಮಾರ್ಚ್ 20ನೇ ತಾರೀಕಿಗೆ ಇದನ್ನು ಮತ್ತೆ ವಾದವನ್ನು ಮಂಡಿಸ್ಲಿಕ್ಕೆ ಅವಕಾಶ ಇದೆ. ಇವತ್ತು ಎಲ್ಲ ಅಫಿಡೇವಿಟ್ಗಳನ್ನು ಹಾಕಿ ಮತ್ತು ವಾದವನ್ನು ಮಾಡ್ತೀವಿ. ಇಲ್ಲಿ ಡೆಪಾಸಿಟ್ ಮಾಡಿ ನಂತರ ಎಲ್ಲ ವಾದ ಪ್ರತಿವಾದವನ್ನು ಆಲೈಸಿ ಮುಂದಿನ ನಿರ್ಧಾರಗಳನ್ನು ಕೈಗೆತ್ಕೊಳ್ತೀವಿ ಅಂಥೇಳಿ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ. ಮತ್ತು ಮುಖ್ಯ ಕಾರ್ಯದರ್ಶಿಗಳು ಮತ್ತು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಯಾರು ಇವತ್ತು ಖುದ್ದಾಗಿ ಹಾಜರಾಗಬೇಕು ಅಂತ ಆದೇಶ ಇತ್ತು, ಅವರು ಮುಂದಿನ ದಿನದಲ್ಲೇ ಹಾಜರಾಗುವಂಥ ಇಲ್ಲ ಅಂಥೇಳಿ ಕೂಡ ಒಂದು ವಿನಾಯಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಚೀಫ್ ಸೆಕ್ರೆಟರಿ ಮತ್ತು BDI ಲ್ಯಾಂಡ್ ಎಕ್ವಿಷನ್ ಆಫೀಸರ್, ಸ್ಪೆಷಲ್ ಲ್ಯಾಂಡ್ ಎಕ್ವಿಷನ್ ಆಫೀಸರ್. ಸರ್, ಈಗ ಇಲ್ಲಿ ಗೊಂದಲ ಇರುವಂಥದ್ದೇನು ಅಂತ ಅಂದರೆ ಎರಡನೇ ಇದರ ಬಗ್ಗೆ ಅಂದರೆ 3,000 ನೋಡಿ, ಕೋಟಿ 1217 ಚದರ ಮೀಟರ್ ಆಸ್ತಿ ಏನಿದೆ, ಜಾಗ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ TDRನ್ನು ನಾವು ಯಾರು ಅದರ ಹಕ್ಕುದಾರರಿದ್ದಾರೆ ಅವರಿಗೆ ಕೊಡಲಿಕ್ಕೆ ತಯಾರಿದ್ದೇವೆ. ಆದರೆ ಇದೆಲ್ಲವನ್ನು ಮುಂದಿನ ಆದೇಶಗಳೇನು ನ್ಯಾಯಾಲಯ ಒರಿಜಿನಲ್ ಅಪೀಲ್ಸಲ್ಲಿ ಮಾಡ್ತದೆ ಅದಕ್ಕೆ ಬದ್ಧವಾಗಿ ನಾವು ಕೊಡ್ತೀವಿ ಅಂತ ಹೇಳುವಂಥದ್ದು. ಮತ್ತು ವ್ಯಾಲ್ಯೂಯೇಷನ್ ಏನಿವತ್ತು ಸರ್ವೋಚ್ಚ ನ್ಯಾಯಾಲಯ ಫಿಕ್ಸ್ ಮಾಡಿದೆ ಅದು ಕೂಡ 96 ಆ್ಯಕ್ಟ್ ಕೆಳಗಡೆ ಇತ್ಯರ್ಥ ಆಗಬೇಕು ಅಂತ ಹೇಳುವಂಥ ನಮ್ಮ ವಾದಕ್ಕೆ ಯಾವುದೇ ರೀತಿಯಾದಂಥ ಪ್ರೆಜುಡಿಸ್ ಇಲ್ಲದೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳುವಂಥದ್ದು ನಮ್ಮ ವಾದ. ಅದರಿಂದ ಅದು ಅವ್ರಿಗೆ ಕೊಡ್ತೀವಿ, ಯಾರು ಹಕ್ಕದಾರರಿದ್ದಾರೆ ಅವ್ರಿಗೆ ಕೊಡ್ಬೋದು ನ್ಯಾಯಾಲಯದ ಮೂಲಕ ಅಂತ ಹೇಳುವಂಥದ್ದು. ಆದರೆ ಉಳಿಕೆ ಏನಿದೆ ನಾವು ಬಳಕೆನೇ ಮಾಡಲಿಲ್ಲ, ನಾವು ಬಳಸಲಿಲ್ಲ, ಒಂದು ಇಂಚನ್ನು ಕೂಡ ನಾವು ಬಳಸಿಲ್ಲ ಅಂತ ಹೇಳುವಂಥದ್ದು ನಮ್ಮ ವಾದ. ಬಳಸದೇ ಇರುವಂಥ ಜಾಗಕ್ಕೆ ನಾವು TDR ಕೊಡಿ ಅಂತ ಹೇಳೋದು ಎಷ್ಟು ನ್ಯಾಯಸಮ್ಮತ? ಅದರಿಂದ ಅದನ್ನು ಆದರೆ ನ್ಯಾಯಾಲಯದ ಆದೇಶ ಇದೆ, ನಾವು ಪಾಲಿಸಬೇಕು ಅಂತ ರಾಜ್ಯ ಸರ್ಕಾರ ಆಗಿದ್ಮೇಲೆ. ಅದರಿಂದ ಆ TDRಗಳೇನಿದೆ ಅದನ್ನು ಸರ್ವೋಚ್ಚ ನ್ಯಾಯಾಲಯದ ಸ್ವಾಧೀನಕ್ಕೆ ಕೊಡ್ತೀವಿ, ಅವರೇ ಇಟ್ಕೋಬೇಕು ಅದನ್ನು. ಹಕ್ಕುದಾರರು ಯಾರು ಇವತ್ತು ವಾದವನ್ನು ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಕೊಡೋಂಗಿಲ್ಲ ಅಂತ ಹೇಳುವಂಥದ್ದನ್ನು ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಆಯಿತು, ನೀವು ಇದನ್ನು ಡೆಪಾಸಿಟ್ ಮಾಡಿ 10 ದಿವಸದೊಳಗಡೆ, ಮತ್ತೆ ತಮ್ಮೆಲ್ಲ ವಾದಗಳನ್ನು ನಾವು ಆಲೈಸ್ತೀವಿ ಅಂತ ಹೇಳುವಂಥ ಆದೇಶವನ್ನು ಹೊರಡಿಸಿದ್ದಾರೆ. 3,000 ಚಿಲ್ಲರೆ ಕೋಟಿನ ಈಗ ಡೆಪಾಸಿಟ್ ಮಾಡಬೇಕು. 3,000 ಚಿಲ್ಲರೆ ಕೋಟಿ TDRನ್ನು ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕು. ಇಲ್ಲ, ಈಗ ಆದೇಶ ಏನು ಕೊಟ್ಟಿದ್ರು ಅಂದರೆ TDR ಸರ್ಟಿಫಿಕೇಟ್ನ ಹಕ್ಕುದಾರರಿಗೆ ಕೊಟ್ಬಿಡಿ ಅಂತೇಳಿ ಹೇಳಿದರು, ಆದೇಶ ಮಾಡಿ. ಅದರಿಂದ ಆ ಆದೇಶದಿಂದ ಹೊರಬರಲಿಕ್ಕೋಸ್ಕರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ನಾವು ಈ ಜಮೀನನ್ನು ನಾವು ಬಳಸಲಿಲ್ಲ,
ಬಳಕೆ ಆಗದಿರೋದಕ್ಕೆ ಕೊಡುವಂಥ ಪ್ರಶ್ನೆ ಇಲ್ಲ ಅಂಥೇಳಿ ಆದೇಶವನ್ನು ಹೊರಡಿಸಿದ್ದೀವಿ. ಅದು ಕೂಡ ಕೋರ್ಟ್ ಮುಂದೆ ಇನ್ನೂ ಅದು ಇತ್ಯರ್ಥ ಆಗಬೇಕು. ಸೊ ಈ ಸುಗ್ರೀವಾಜ್ಞೆ ಮತ್ತು ಅದರ ಅಡಿಯಲ್ಲಿ ಮಾಡಿರುವಂಥ ಆದೇಶ ಕೂಡ ಇನ್ನು ಇತ್ಯರ್ಥ ಆಗಬೇಕು. ಅದರಿಂದ ಅದೆಲ್ಲವನ್ನು ಇತ್ಯರ್ಥ ಮಾಡಿಯೇ ಈ TDR ಡೆಪಾಸಿಟ್ಲಿರೋದ್ರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ತದೆ. ಕೋರ್ಟಿಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮದು ಸರ್ಕಾರದ ಏನು ಒಂದು ಆತಂಕ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಪ್ರಮಾಣದ ಹಣದಲ್ಲಿ ಯೋಜನೆಯನ್ನು ರೂಪಿಸುವಂಥದ್ದು ಅವಶ್ಯಕತೆ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗ್ತದೆ ಅಂತ ಹೇಳೋದು ಒಂದು. ಎರಡನೇದು, ಇದನ್ನು ಕೊಟ್ಟು ನಾಳೆ ನಾವು ಈ ಪ್ರಕರಣದಲ್ಲಿ ಗೆಲುವು ಸಾಧಿಸ್ತೀವೋ ಸೋಲು ಸಾಧಿಸ್ತೀವೋ ಆದರೂ ಕೂಡ ಇದನ್ನು ವಾಪಸ್ ಬರಲ್ವಲ್ಲ. ಇದನ್ನು ವಾಪಸ್ಸು ಹೇಗೆ ಪಡ್ಕೊಳಕ್ಕಾಗುತ್ತೆ? ಸಾಧ್ಯ. ಅವ್ರಿಗೆ ಕೊಟ್ಟರೆ ಈ ನ್ಯಾಯಾಲಯದಲ್ಲಿ ಡೆಪಾಸಿಟ್ ಇದ್ದು ಕೊನೆಗೆ ಇದು ಇತ್ಯರ್ಥ ಆದರೆ ಆಗ ಎಲ್ಲವೂ ಕೂಡ ಸುಗಮವಾಗ್ತದೆ. ಅದು ಇವತ್ತು ನ್ಯಾಯಾಲಯ ಒಳ್ಳೆಯ ಆದೇಶವನ್ನು ಹೊರಡಿಸಿದೆ. ನಾವು ಮಾರ್ಚ್ 20ನೇ ತಾರೀಕಿಗೆ ಇದನ್ನು ಮತ್ತೆ ವಾದವನ್ನು ಮಂಡಿಸ್ಲಿಕ್ಕೆ ಅವಕಾಶ ಇದೆ. ಅವತ್ತು ಎಲ್ಲ ಅಫಿಡೇವಿಟ್ಗಳನ್ನು ಹಾಕಿ ಮತ್ತು ವಾದವನ್ನು ಮಾಡ್ತೀವಿ.